ಬರದ ಬೇಗೆಗೆ ತತ್ತರಿಸಿರುವ ರಾಜ್ಯದ ಅನ್ನದಾತ ಜಾನುವಾರುಗಳಿಗೆ ಮೇವು ತಿನ್ನಿಸಲಾಗದೆ ಪರದಾಡ್ತಾ ಇದ್ದಾನೆ. ಹೊರೆ ಮೇವಿಗಾಗಿ ಕೃಷಿಕರು ಕಿತ್ತಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಾವು ತೋರಿಸೋ ದೃಶ್ಯ ರೈತರ ಅಸಲಿ ಸ್ಥಿತಿಗೆ ಜ್ವಲಂತ ಸಾಕ್ಷಿಯಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಭೀಕರ ಬರ ಇದ್ದು ನೀರು ಮೇವಿಗಾಗಿ ರೈತರು ಪ್ರತಿನಿತ್ಯ ಪರದಾಡ್ತಾ ಇದ್ದಾರೆ. ತುರುವನೂರು ಗೋಶಾಲೆಯಲ್ಲಿ ಮೇವಿಗಾಗಿ ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತುರುವನೂರು ಅಲ್ಲಿನ ವಾಸ್ತವ ಸ್ಥಿತಿ ಇದು. ಲಾರಿಯಲ್ಲಿ ಮೇವು ಬರ್ತಿದ್ದಂತೆ ರೈತರು ನಾಮುಂದು ತಾಮುಂದು ಅಂತ ನುಗ್ಗಲು ಪಡುವ ಪರಿಸ್ಥಿತಿಯಲ್ಲಿದೆ. ಮೇವನ್ನ ಪಡೆಯೋಕೆ ಪ್ರತಿನಿತ್ಯ ಕೂಡ ಇಲ್ಲಿ ತಳ್ಳಾಟ ನೂಕಾಟವೇ ನಡೆದು ಹೋಗುತ್ತೆ. ಮೇವಿಗಾಗಿ ಪರದಾಡ್ತಾ ಇರುವ ವಿಡಿಯೋ ಈಗ ವೈರಲ್ ಆಗಿದೆ. Venga, muy bien, suave. ಇದ್ರ ಪ್ರವಾಸ ಜೀವನ ನೆನೆಸಬೇಕು. ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಮ್ಮೆಲ್ಲರ ಹೊಟ್ಟೆ ತುಂಬಿಸುವ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಬಹುಶಃ ಸಾಕ್ಷಿಯಾಗುತ್ತೆ ಅನ್ಸುತ್ತೆ. ಯಾವ ರೀತಿ ಪರದಾಡ್ತಾ ಇದ್ದಾರೆ ಪ್ರತಿನಿತ್ಯ ಮೇವಿಗಾಗಿ, ಜಾನುವಾರುಗಳ ಹೊಟ್ಟೆ ತುಂಬಿಸೋಕಾಗಿ ರೈತರು ಅಂತ. ನಿಜಕ್ಕೂ ಇಲ್ಲಿನ ರೈತರ ಸ್ಥಿತಿಗತಿ ಶೋಚನೀಯವಾಗಿದೆ ಅಂತ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಕಳೆದ 3-4 ವರ್ಷಗಳಿಂದ ಚಿತ್ರದುರ್ಗ ಜಿಲ್ಲೆ ಸಂಪೂರ್ಣವಾಗಿ ಬರಗಾಲಕ್ಕೆ ಈಡಾಗಿದೆ. ಪರಿಣಾಮ ಏನಂತಂದ್ರೆ ನೀರು ಮೇವಿಗಾಗಿ ರೈತರು ಮತ್ತು ಜಾನುವಾರುಗಳು ಮಾಡತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದೆ. ಈ ವಿಜುವಲ್ಸ್ ಅನ್ನ ನೋಡಿದ್ರೇನೆ ಅರ್ಥ ಆಗುತ್ತೆ ಇಲ್ಲಿ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ. ಯಾಕಂತಂದ್ರೆ ತುರುನೂರು ಅಂತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೋಬಳಿ ಆಗಿದೆ. ಈ ಒಂದು ತುರುನೂರು ಭಾಗದಲ್ಲಿ ಸುಮಾರು 2-3 ತಿಂಗಳ ಹಿಂದಷ್ಟೇ ಗೋಶಾಲೆಯನ್ನು ತೆರೆಯಲಾಗಿದೆ. ಆ ಗೋಶಾಲೆಗೆ ಆ ಒಂದು ತುರುನೂರು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಾರು 40ರಿಂದ 50 ಹಳ್ಳಿಗಳ ರೈತರು ಏನಂತಂದ್ರೆ ಈಗಾಗಲೇ ಸಾವಿರಾರು ಜಾನುವಾರುಗಳನ್ನ ಅಲ್ಲಿಗೆ ಬಿಟ್ಟಿದ್ದಾರೆ. ಈವರೆಗೂ ಕೂಡ ಅಲ್ಲಿನ ಅಧಿಕಾರಿಗಳು ಆ ಒಂದು ಗೋಶಾಲೆಯನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಬಂದಿದ್ರು. ಆದ್ರೆ ಇತ್ತೀಚೆಗೆ ಕಳೆದ ಒಂದು 15 ದಿನದಿಂದ ಇಲ್ಲಿ ಏನಂತಂದ್ರೆ ತೀವ್ರವಾದಂತಹ ಮೇವಿನ ಕೊರತೆ ಉಂಟಾಗಿದೆ ಅಂತ ಹೇಳಿ ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನಂತಂದ್ರೆ ಕಳೆದ 3 ದಿನಗಳಿಂದ ಅಲ್ಲಿಗೆ ಏನು ಅಧಿಕಾರಿಗಳು ಮೇವು ತುಂಬಿದ ಲಾರಿಯನ್ನು ಕಳಿಸ್ತಾರೆ ಅಥವಾ ಟ್ರ್ಯಾಕ್ಟರ್ ಅನ್ನು ಕಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಗೋವುಗಳಿಗೆ ಮೊದಲು ಮೇವು ಬೇಕು ಅಂತ ಹೇಳಿ ವಾದಿಸಿರ್ತಕ್ಕಂಥ ರೈತರು ಏನಂತಂದ್ರೆ ಮೇವು ಪಡಿಲಿಕ್ಕೆ ಪರದಾಡತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದೆ. ಮಾರಾಮಾರಿಗೆ ಮುಂದಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ನುಗ್ಗಲು ಅಲ್ಲಿ ನಿರ್ಮಾಣ ಆಗ್ತಿದೆ ಅಂತ ಹೇಳ್ಬೇಕಾಗ್ತದೆ. ನಿಜಕ್ಕೂ ಇದು ವಿಚಾರ ಮಾಡತಕ್ಕಂತ ವಿಷಯವಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಆಗ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಮತ್ತು ಸ್ಥಳೀಯ ಶಾಸಕರಾಗ್ಲಿ ಈ ಬಗ್ಗೆ ಗಂಭೀರವಾದ ಚಿಂತನೆಯನ್ನ ಮಾಡಬೇಕಾಗಿದೆ ಮತ್ತು ಇರ್ತಕ್ಕಂಥ ಪ್ರತಿ ರಾಶಿಗಳಿಗೂ ಕೂಡ ಸಮರ್ಪಕವಾದ ಮೇವನ್ನು ಒದಗಿಸ್ತಕ್ಕಂಥ ಮತ್ತು ನೀರನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. Venga, muy bien, suave.
ಇದ್ರ ಪ್ರವಾಸ ಜೀವನದ ನೆನೆಸ್ಕೋಬೇಕು. ಈ ಬಗ್ಗೆ ಪ್ರತಿಕ್ರಿಯೆನ ನೀಡಲಿಕ್ಕೆ ಚಳ್ಳಕೆರೆ ತಹಶೀಲ್ದಾರ್ ಕಾಂತರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಒಂದ್ ಕಡೆ ಮೇವನ್ನ ಒದಗಿಸುವ ಪ್ರಯತ್ನ ಸರ್ಕಾರ ಅಥವಾ ಸ್ಥಳೀಯ ಆಡಳಿತದಿಂದ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ನಮಗೆ ಸಿಕ್ಕಿರುವ ಒಂದು ವಿಜುವಲ್ ಸಾಕ್ಷಿ ಹೇಳ್ತಾ ಇರೋದು. ಪರಿಹಾರನೇ ಇಲ್ವಾ ರೈತರ ಸಮಸ್ಯೆಗೆ ಅಂತ ಹೇಳಿ? ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಎಸ್ ಸರ್, ತಾವು ಕೂಡ ನೋಡಿದ್ರಿ ಅನ್ಕೊಳ್ತೀನಿ ದೃಶ್ಯನ. ನಾನು ಹೊರಗಡೆ ಸ್ಪಾಟ್ ಅಲ್ಲಿ ಇದ್ದೀನಿ. ಮೇವಿನ ಒಂದು ಲೋಡ್ ಬಂದಿದೆ ಸರ್. ರೈತರು ಅಕ್ಷರಶಃ ಪರದಾಡ್ತಾ ಇದ್ದಾರೆ ತಮ್ಮ ಪಾಲಿನ ಮೇವನ್ನ ಪಡ್ಕೊಳ್ಳೋಕೆ ಅಂತ ಹೇಳಿ. ವಾಸ್ತವ ಸ್ಥಿತಿನ ಇದು ಹಾಗಾದ್ರೆ ಚಳ್ಳಕೆರೆ ಸುತ್ತಮುತ್ತ ಅಥವಾ ಚಿತ್ರದುರ್ಗ ಭಾಗದಲ್ಲಿ ಅಂತ? ಮೇಡಮ್, ಇಲ್ಲ, ಆ ತರದ ಯಾವ್ದು ಸಂದರ್ಭ ಇಲ್ಲ ಮೇಡಮ್. ಯಾವ್ದೋ ಒಂದು ಘಟನೆ ಆಗಿರ್ಬೋದೇನೋದು. ಇದುವರೆಗೆ 7 ತಿಂಗಳಿಗೆ ಮೇಲ್ಪಟ್ಟು ನಾವು ಗೋಶಾಲೆಯನ್ನ ಪ್ರಾರಂಭ ಮಾಡಿದೀವಿ. ಚಳ್ಳಕೆರೆ ತಾಲೂಕಲ್ಲಿ 8 ಕಡೆ ಗೋಶಾಲೆಯ ಪ್ರಾರಂಭ ಮಾಡಿದೀವಿ. ತಾವೇ ಖುದ್ದು ಬಂದು ನಮ್ಮ ಜೊತೆ ಹೋಗ್ತೀವಿ, ರೈತರ ಜೊತೆ ತಮಗೆ ಪರಿಚಯ ಮಾಡಿಸ್ತೇವೆ. ತಾವಲ್ಲಿ ಸಂದರ್ಶನ ಮಾಡಿ ಅಲ್ಲಿ ಸತ್ಯವನ್ನ ತಿಳ್ಕೊಡಿ. ಸಮರ್ಪಕವಾಗಿ ಸರಬರಾಜು ಆಗ್ತಾ ಇದೆಯಾ? ಯಾವುದೇ ರೀತಿ ಕೊರತೆ ಆಗ್ತಾ ಇಲ್ವಾ? ಮೇಡಮ್, ಸುಮಾರು ಇಲ್ಲಿ 15,000-16,000 ಜಾನುವಾರುಗಳಿಗೆ ಪ್ರತಿದಿನ ಮೇವು ಕೊಡ್ತಾ ಇದೀವಿ. 7 kg ಮೇವು ಕೊಡ್ತಾ ಇದೀವಿ ಮೇಡಮ್. ಮೊದಲೆಲ್ಲ ಭತ್ತದ ಹುಲ್ಲನ್ನ ನಾವು ಆಂಧ್ರದಿಂದ ತರಿಸ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಸರಬರಾಜು ಸ್ವಲ್ಪ ತಡ ಆದ್ಮೇಲೆ ಸ್ವಲ್ಪ ಅವ್ರಿಗೆ ಗುತ್ತಿಗೆದಾರಿಗೆ ಹಣ ಕೊಡ್ಬೇಕಿತ್ತು. ಸುಮಾರು 15 ಕೋಟಿ ರೂಪಾಯಿ ಹಣ ಬರ್ಬೇಕಿತ್ತು ಮೇಡಮ್. ಸರ್ಕಾರಕ್ಕೆ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕೂಡ ಮೊನ್ನೆ ಸಭೆ ಮಾಡಿ ಮಾನ್ಯ ಶಾಸಕರು, ನಮ್ಮ ಚಳ್ಳಕೆರೆ ಶಾಸಕರು, ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ರು ಮೇಡಮ್. ತುಂಬಾ ಬರ ಪರಿಸ್ಥಿತಿ ಬಹಳ ಇದೆ, ಮಳೆ ಸ್ಥಿತಿ ಬಹಳ ಇದೆ, ತುಂಬಾ ಸಂಕಷ್ಟ ಸ್ಥಿತಿಯಿದೆ ರೈತರು. ಈ ಗೋಶಾಲೆ ಪ್ರಾರಂಭ ಮಾಡಬೇಕು ಅಂತ ಕೂಡ ಶಾಸಕರು ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಪ್ರಸ್ತಾಪ ಮಾಡಿದ್ರು. ಈ ಸಂದರ್ಭದಲ್ಲಿ ಈಗ ನಾವು 7 ತಿಂಗಳಿಂದ ಸರ್ಕಾರದ ನಾನು ಪ್ರಕಾರ 180 ದಿನಗಳಿಂದ ಹೆಚ್ಚಿಗೆ ಗೋಶಾಲೆ ಪ್ರಾರಂಭ ಮಾಡಕ್ಕೆ ಅವಕಾಶ ಇಲ್ಲ. ಅದು ಕೂಡ ಅದನ್ನ ಮುಂದುವರಿಸಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದೆ. ಈಗ ಆಲ್ರೆಡಿ 15,000-16,000 ಜಾನುವಾರುಗಳಿಗೆ ಮೇವು ಕೊಡ್ತಾ ಇದೀವಿ ಮೇಡಮ್. ನಮ್ಮ ಶಾಸಕರು ಕೂಡ ಅದ್ರ ಬಗ್ಗೆ ಬಹಳ ಮುತುವರ್ಜಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಇವಾಗ ಒಂದು ಲೋಡ್ ಬರುತ್ತೆ ಮೇವಿಂದು ಅನ್ಕೊಳ್ಳಿ, ಹೇಗೆ ಅದನ್ನು ವಿತರಣೆ ಮಾಡ್ತೀರಿ ರೈತರಿಗೆ? 7 kg ಒಬ್ರೊಬ್ರಿಗೆ ಅಂತ ಹೇಳ್ತಾ ಇದ್ರಿ, ಬಟ್ ಒಂದು ಟೋಟಲಿ ಅವರಿಗೆ ಒಂದು ಜಾನುವಾರಿಗೆ 7 kg ಅಂತ ಕೊಡ್ತೀವಿ ಮೇಡಮ್. ಸುಮಾರು ಒಂದು 2,000 ಜಾನುವಾರುಗಳಿಗೆ ಮೇವು ಮತ್ತೆ ಜಾನುವಾರುಗಳಿಗೆ ತಕ್ಕಂತೆ ಕ್ಯಾಲ್ಕುಲೇಷನ್ ಮಾಡಿ ನಾವು ಮೇವು ಕೊಡ್ತೀವಿ ಮೇಡಮ್. ಬಟ್ ಇಲ್ಲಿ ನಮಗೆ ಸಿಕ್ಕಿರೋ ದೃಶ್ಯದಲ್ಲಿ ಸರ್, ಅಲ್ಲಿ ಯಾವುದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದಾಗ್ಲಿ ಅಥವಾ ತೂಕ ಹಾಕೊಡ್ತಾ ಇರೋದಾಗ್ಲಿ ಇಲ್ಲ. ಒಟ್ಟಾರೆ ಮೇವಿನ ರಾಶಿ ಇದೆ. ಜನರು ಅಕ್ಷರಶಃ ರೈತರು ತಮ್ಗೆ ಮೇವು ಸಿಕ್ಕಿದ್ರೆ ಸಾಕು, ಜಾನುವಾರುಗಳಿಗೆ ಬದುಕಿದ್ರೆ ಸಾಕು. ಈಗ ರೈತರು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಮೇಡಮ್. ಏನಾಗುತ್ತೆ, ರೈತರು ಸುಮಾರು ಸಂಖ್ಯೆ ಜಾಸ್ತಿ ಇರ್ತದೆ. ನಮ್ಮಲ್ಲಿ ವಿತರಣೆ ಮಾಡೋರು ಇಬ್ರು ಗ್ರಾಮ ಸಹಾಯಕರು, ಇಬ್ರು ವಿಎಗಳು ಇರ್ತಾರೆ. ಮತ್ತೆ ಇದಕ್ಕೆ ಬೆಂಬಲವಾಗಿ ಪೊಲೀಸ್ಗೂ ಕೂಡ ನಾವು ಹೇಳಿದೀವಿ. ಪೊಲೀಸ್ ಕೂಡ ಕೊಡ್ತಾ ಇಲ್ಲ. ನಾವು ಪತ್ರಗಳು ಬರ್ದಿದೀವಿ, ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೇಳಿದೀವಿ. DVSP ಅವರಿಗೆ ಪತ್ರ ಬರ್ದಿದ್ದೀನಿ, ಮತ್ತೆ ಮೊನ್ನೆ ಕೂಡ ರಿಮೈಂಡರ್ ಮಾಡಿದ್ದೀನಿ. ಒಂದು ಪೊಲೀಸ್ ಕೊಟ್ಟರೆ ನಮ್ಗೆ ಅಗತ್ಯವಾಗಿ ಸ್ವಲ್ಪ ನಾವು
ಕ್ಯೂನಲ್ಲಿ ನಿಲ್ಸಿ ಕೊಡ್ಲಿಕ್ಕೆ ಆಗುತ್ತೆ ಮೇಡಮ್. ತಾವ್ ಹೇಳ್ತಾ ಇರೋದು ತಮ್ಮ ಜಾನುವಾರುಗಳಿಗೆ ಮೇವನ್ನ ಪಡ್ಕೊಳ್ಳೋಕ್ ಬರೋ ರೈತರು ಕೂಡ ಪೊಲೀಸರು ಕಣ್ಗಾವಲಲ್ಲೇ ಮೇವನ್ನ ಪಡ್ಕೊಂಡು ಹೋಗ್ಬೇಕು, ಆ ರೀತಿ ಪರಿಸ್ಥಿತಿ ಇದೆಯಾ ಅಲ್ಲಿ? ಹಾಗಲ್ಲ, ಅದು ಸಮರ್ಪಕವಾಗಿ ವಿತರಣೆ ಆಗ್ಬೇಕು. ಕೆಲವರು ಲೋಡ್ ಗಟ್ಟಲೆ ಹೊತ್ಕೊಂಡು ಹೋಗ್ಬಿಡ್ತಾರೆ ಮೇಡಮ್, ಸ್ಟಾಕ್ ಮಾಡ್ಕೊಳ್ತಾರೆ. ಸರಿ, ಸೊ ಪೊಲೀಸ್ ಇದ್ರೆ ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚೋಕ್ ಸಾಧ್ಯ ಆಗುತ್ತೆ. ಅವ್ರು ಕ್ಯೂ ನಿಲ್ಲಿಸ್ತಾರೆ ಮೇಡಮ್, ಕಾನೂನು ವ್ಯವಸ್ಥೆ ಚೆನ್ನಾಗಿರ್ತದೆ, ಸಮರ್ಪಕವಾಗಿ ಎಲ್ಲರಿಗೂ ವಿತರಣೆ ಆಗುತ್ತೆ ಮೇಡಮ್. ಅವ್ರಿಗೆ ಆತರ ಮೇವು ನಮ್ಗೆ ಸಿಗುತ್ತೋ ಇಲ್ಲ ಅನ್ನೋದೊಂದು ಆತರ ಅವ್ರಿಗೆ, ರೈತರಿಗೆ ಮೇಡಮ್. ಸೊ ಸಮರ್ಪಕವಾಗಿ ಎಲ್ಲ ಸರಬರಾಜು ಆಗ್ತಾ ಇದೆ, ಕೊರತೆ ಅಂತೂ ಎಲ್ಲೂ ಇಲ್ಲ ತಮ್ಮ ಪ್ರಕಾರ? ಇಲ್ಲ ಮೇಡಮ್. ರೈಟ್ ಸರ್, ಧನ್ಯವಾದ. ಒಂದು ಸರ್ಕಾರ ಹಣ ಕೊಡ್ಬೇಕು ಮೇಡಮ್ ಗುತ್ತಿಗೆದಾರರಿಗೆ. ಅದ್ರ ಬಗ್ಗೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದೀವಿ, ಜಿಲ್ಲಾಧಿಕಾರಿಗಳು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಹಣ ಗುತ್ತಿಗೆದಾರರಿಗೆ ಹಣ ಕೊಡ್ಲಿದ್ದಕ್ಕೆ ಅವ್ರು ಸ್ವಲ್ಪ ಮೇವು ಸರಬರಾಜಲ್ಲಿ ಸ್ವಲ್ಪ ವಿಳಂಬ ಮಾಡ್ತಾ ಇದ್ದಾರೆ, ನಿರ್ಲಕ್ಷ್ಯತೆ ತೋರ್ತಾ ಇದ್ದಾರೆ ಮೇಡಮ್. ಇತ್ತೀಚಿನ ದಿನದಲ್ಲಿ ಒಂದು ವಾರದಿಂದ ನಮಗೆ ಮೇವು ಕೊಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿದೆ. ರೈಟ್ ಸರ್, ಥ್ಯಾಂಕ್ ಯು ಟಿವಿ ನೈನ್ ಜೊತೆ ಮಾತನಾಡಿದಕ್ಕೆ. ಇನ್ನು ಸ್ಥಳೀಯ ರೈತರೊಬ್ರು ಹನುಮಣ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಣ್ಣ ಅವರೇ, ಒಂದು ದೃಶ್ಯ ನಮಗೆ ಲಭ್ಯ ಆಗಿರೋದು, ಮೇವಿನ ಲೋಡ್ ಬಂದ ತಕ್ಷಣ ರೈತರು ಪರದಾಡ್ತಾ ಇದ್ದಾರೆ, ತಮಗೊಂದಷ್ಟು ಮೇವು ಸಿಕ್ಕರೆ ಸಾಕು ಜಾನುವಾರುಗಳನ್ನ ಬದುಕಿಸ್ಕೊಳ್ಳೋಣ ಅಂತ ಹೇಳಿ. ಆದ್ರೆ ತಹಶೀಲ್ದಾರ್ ಹೇಳ್ತಿದ್ದಾರೆ ಯಾವುದೇ ರೀತಿ ಮೇವು ಸರಬರಾಜಿನ ಕೊರತೆ ಇಲ್ಲ, ಎಲ್ಲಾ ರೈತರಿಗೂ ಕೂಡ ಸಮರ್ಪಕವಾಗಿ ಸಿಗ್ತಿದೆ ಅಂತ. ನಿಜಾನಾ ಅಂತ? ಹನುಮಣ್ಣ ಅವರೇ, ಧ್ವನಿ ಕೇಳಿಸ್ತಿದ್ಯಾ ನಂದು? ಹನುಮಣ್ಣ ಅವರೇ, ಕೇಳಿಸ್ತಿದ್ಯಾ ಮಾತಾಡ್ತಿರೋದು? ಇದು ವಾಸ್ತವ ಪರಿಸ್ಥಿತಿಯನ್ನ ಚಿತ್ರಿಸ್ತಾ ಇರೋ ಒಂದು ದೃಶ್ಯ. ಆದ್ರೆ ತಹಶೀಲ್ದಾರ್ ಹೇಳುವ ಪ್ರಕಾರ ರೈತರು ಮುಗಿ ಬೀಳ್ತಾ ಇದ್ದಾರೆ, ತಮಗೆಲ್ಲಿ ಮೇವು ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತೋ ಬಿಡುತ್ತೋ ಅನ್ನೋ ಒಂದು ಆತಂಕದಲ್ಲಿ ಎಲ್ಲರೂ ಕೂಡ ತಳ್ಳಾಟ ನೂಕಾಟವನ್ನ ಮಾಡಿಕೊಂಡು ಮೇವನ್ನ ಶೇಖರಿಸಿಕೊಳ್ಳೋಕೆ ಪರದಾಡ್ತಾ ಇರೋದು. ಆದ್ರೆ ಸರಿಯಾದ ವ್ಯವಸ್ಥೆಯಲ್ಲಿ ವಿತರಣೆ ಮಾಡಿದ್ರೆ ಎಲ್ಲರಿಗೂ ಕೂಡ ಸಮರ್ಪಕವಾಗಿ ಮೇವನ್ನ ವಿತರಿಸೋಕೆ ನಮಗೂ ಕೂಡ ಸಾಧ್ಯ ಆಗುತ್ತೆ. ಕೊಂಚ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡುವಲ್ಲಿ ಸಮಸ್ಯೆ ಇದೆ, ಆದ್ರೆ ಅದನ್ನ ಸರಿಪಡಿಸ್ಕೊಂಡ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲ್ಲ ಅಂತ ಹೇಳಿ ತಹಶೀಲ್ದಾರ್ ಹೇಳ್ತಿದ್ದಾರೆ.